ನಮಸ್ಕಾರ. ಧರ್ಮ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ವೀಕ್ಷಕರೇ, ನಮ್ಮ ಬದುಕುಗಳಲ್ಲಿ ಪ್ರತಿನಿತ್ಯ ಧರ್ಮ ಅನ್ನೋ ಶಬ್ದನ ಬಹಳ ಕೇಳ್ತಾ ಇರ್ತೀವಿ ನಾವು. ಆದರೆ ಈ ಧರ್ಮ ಅಂದರೆ ಏನು? ನಮಗೆ ವೈಯಕ್ತಿಕವಾಗಿ ಧರ್ಮ ಅಂದರೆ ಏನು? ನಾವು ನಿತ್ಯ ಜೀವನದಲ್ಲಿ ಈ ಧರ್ಮ ಅನ್ನೋದನ್ನು ಸರಿಯಾಗಿ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀವ ಅಥವಾ ಸುಮ್ಮನೆ ಏನೋ ನಮಗೆ ಬೇಕಾದಂಗೆ ನಾವು ಬದುಕ್ತಾ ಇದ್ದೀವ? ಇಡೀ ಸಮಗ್ರ ಬದುಕಿನಲ್ಲಿ ವೈಶ್ವಿಕವಾಗಿ ಧರ್ಮ ಅಂದರೆ ಏನು? ಮನುಕುಲಕ್ಕೆ ಧರ್ಮ ಏನನ್ನು ಕೊಟ್ಟಿದೆ? ರಿಪಬ್ಲಿಕ್ ಕನ್ನಡದ ಒಂದು ಇನಿಷಿಯೇಟಿವ್ ಇದು. ಕರ್ನಾಟಕದ ಜನತೆಗೆ ಒಂದು ಗಟ್ಟಿಯಾದಂಥ ಒಂದು ವಿಷಯವನ್ನು ಕೊಡಬೇಕು. ಧರ್ಮದ ವಿಚಾರದಲ್ಲಿ ನಾವೊಂದು ಸಮಗ್ರವಾದಂಥ ಆಳವಾದಂಥ ಒಳನೋಟಗಳನ್ನು ಕೊಡಬೇಕು ಅನ್ನುವಂಥ ನಮ್ಮ ಪ್ರಯತ್ನ ಇದು. ಇವತ್ತು ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಅತಿಥಿಯಾಗಿ ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ನಮ್ಮ ಜೊತೆ ಇದ್ದಾರೆ. ಬಹಳ ಸಂತೋಷ. ನಮಸ್ಕಾರ ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀರೇಶಾನಂದ ಸ್ವಾಮಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನನಗೆ ಬಹಳ ಸಂತೋಷ ಆಗೋದೇನು ಅಂತಂದರೆ, ಭಾರತಕ್ಕೆ ರಾಮಕೃಷ್ಣ ಮಿಷನ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಧರ್ಮದ ವಿಚಾರದಲ್ಲಿ ಕೋಟ್ಯಂತರ ಜನಗಳನ್ನು ಮಾರ್ಗದರ್ಶನ ಮಾಡ್ತಾ ಬಂದಿದೆ. ತಾವು ಕೂಡ ಕರ್ನಾಟಕದಲ್ಲಿ ಅಂಥದ್ದೇ ಒಂದು ಬಹುದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ಈ ವಿಚಾರದಲ್ಲಿ ನೀವು ನಮ್ಗೆ ಮಾತನಾಡ್ತಾ ಇರೋದು ನಮ್ಗೆ ಅತ್ಯಂತ ಸಂತೋಷದ ವಿಚಾರ. ಕರ್ನಾಟಕದ ಜನತೆಗೆ ರಿಪಬ್ಲಿಕ್ ಕನ್ನಡದ ಮೂಲಕ ಮಾರ್ಗದರ್ಶನ ಮಾಡಿಕೊಡ್ತಾ ಇರೋದು ಅತ್ಯಂತ ಸಂತೋಷದ ವಿಚಾರ. ಸ್ವಾಮೀಜಿ, ನನ್ನ ಮೊದಲನೇ ಪ್ರಶ್ನೆ ಸ್ವಾಮೀಜಿ, ಧರ್ಮ ಅಂದರೆ ಏನು? ಆ್ಯಕ್ಚುಲಿ ನಾವು ಪ್ರತಿನಿತ್ಯ ಧರ್ಮದ ಬಗ್ಗೆ ಭಾಳ ಕೇಳ್ತಾ ಇರ್ತೀವಿ. ಧರ್ಮದ ಹೆಸರಿನಲ್ಲಿ ಎಷ್ಟೊಂದು ವಿಚಾರಗಳು ನಡೀತಾ ಇರುತ್ತೆ. ಧರ್ಮ ಅಂದರೆ ನಿಜಕ್ಕೂ ಏನು? ಧರ್ಮ ಅಂತಕ್ಕಂಥದ್ದು ಬಹಳ ವಿಶಾಲವಾದ ವಿಚಾರ. ಜೀವನ ಸಂಹಿತೆಯನ್ನು ಧರ್ಮ ಅಂತ ಕರೀತೇವೆ. ಒಂದರ್ಥದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಒಂದು ನಿಖರವಾದ ವ್ಯತ್ಯಾಸ ಯಾವ ವಿಷಯದಲ್ಲಿದೆ ಅಂತಂದರೆ ಧರ್ಮದ ವಿಷಯದಲ್ಲಿ. ಮನುಷ್ಯನಿಗೆ ಸರಿತಪ್ಪುಗಳನ್ನು ಮಾಡ್ತಕ್ಕಂಥ ಅವಕಾಶ ಇದೆ. ಸರಿತಪ್ಪುಗಳ ನಡುವೆ ವಿಶ್ಲೇಷಿಸುವಂತಹ ವಿವೇಕ ಇದೆ. ಅವನು ಸರಿಯಾದಕ್ಕೆ ಅಂಟ್ಕೊಂಡು ತಪ್ಪಿನ ದಾರಿಯಿಂದ ದೂರ ಸರಿಯೋದಕ್ಕೂ ಮುಕ್ತ ಅವಕಾಶ ಇದೆ. ಸರಿಯಾದದ್ದನ್ನೇ ಮಾಡ್ತಾ 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 ಬದುಕಿನಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ವೇದಾಂತದ ದೃಷ್ಟಿಯಲ್ಲಿ, ಆಧ್ಯಾತ್ಮದ ದೃಷ್ಟಿಯಲ್ಲಿ ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ದೊಡ್ಡದು ಅನ್ನೋ ಮಾತಿದೆ. ವಿಜ್ಞಾನವೂ ಕೂಡ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಏಕಾಏಕಿ ಸಿಗೋದಿಲ್ಲ. ಒಂದು ಏಕಕೋಶ ಜೀವಿಯಾದಂಥ ಅಮೀಬಾ ಹಂತದಿಂದ ಹಿಡಿದು ವಿಕಾಸ ಹೊಂದುತ್ತಾ 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 ಕಡೆಗೆ ಮನುಷ್ಯನ ಹಂತಕ್ಕೆ ಬರುತ್ತೆ ಆ ಜೀವಿ ಅನ್ನುವಂಥದ್ದು ವಿಜ್ಞಾನದ ಪ್ರತಿಪಾದನೆ. ವಿಜ್ಞಾನ ಕೂಡ ಹೇಳುತ್ತೆ ಮನುಷ್ಯನ ಹಂತಕ್ಕೆ ಬರುವಂಥದ್ದು ಸುಲಭ ಸಾಧ್ಯವಲ್ಲ ಅಂತ. ಹೀಗಾಗಿ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಅತ್ತ ಕಡೆ ವೇದಾಂತದ ಪ್ರಕಾರ, ಇತ್ತಡೆ ವಿಜ್ಞಾನದ ಪ್ರಕಾರ ಸಾಮಾನ್ಯವಾಗಿ ಲಭಿಸುವಂಥದ್ದೆಲ್ಲ. ವಿಜ್ಞಾನ ಮನುಷ್ಯನ ಹಂತಕ್ಕೆ ಬಂದಾಗ ಅದು ತನ್ನ ಅಲ್ಲಿಂದ ಮುಂದಕ್ಕೆ ಹೋಗೋ ವಿಷಯದಲ್ಲಿ ಅಸಹಾಯಕವಾಗಿ ನಿಲ್ಲುತ್ತೆ. ಇಲ್ಲಿ ನಿಜವಾಗಿಯೂ ಕೂಡ ನಮ್ಮ ಸಹಾಯಕ್ಕೆ ಬರೋದು ವೇದಾಂತ, ಆಧ್ಯಾತ್ಮ. ಏಕೆ ಅಂತಂದರೆ ಮ್ಯಾನ್ ಈಸ್ ನಾಟ್ ಜಸ್ಟ್ ಅನ್ ಆರ್ಗ್ಯಾನಿಕ್ ಎವಲ್ಯೂಷನ್. ಅವನು ಜೈವಿಕ ವಿಕಾಸ ಮಾತ್ರ ಅಲ್ಲ, ಹೀ ಈಸ್ ಎ ಸೈಕೋಸೋಷಿಯಲ್ ಎವಲ್ಯೂಷನ್. ಅವನಿಗೆ ಆಲೋಚನಾ ಸಾಮರ್ಥ್ಯ ಇದೆ, ಅವನಿಗೆ ಸಾಂಘಿಕವಾಗಿ ಬದುಕ್ತಕ್ಕಂಥ ಅವಶ್ಯಕತೆ ಇದೆ, ಅಪೇಕ್ಷೆ ಇದೆ. ಅದು ಪ್ರಪಂಚದ ಉಳಿವಿನಲ್ಲಿ ಅನಿವಾರ್ಯವೂ ಆಗುತ್ತೆ. ಆ ನಿಟ್ಟಿನಲ್ಲಿ ಜೀವನ ಸಂಹಿತೆ ಅಂತ ಒಂದು ಯಾವುದನ್ನು ನಮ್ಮ ಹಿರಿಯರು ಹಿಂದಿನಿಂದಲೂ ನಮ್ಮ ಮುಂದೆ ಇಟ್ಟರು, ಅದನ್ನು ನಾವು ಧರ್ಮ ಅಂತ ಕರಿತೇವೆ. ಹಾಗಾದರೆ ಜೀವನ ಸಂಹಿತೆ ಅಂದರೆ ಏನು? ಇದೊಂದು ಪ್ರಶ್ನೆ. ಮನುಷ್ಯ ಸುಳ್ಳು ಹೇಳಿಯೂ ಬದುಕಬಲ್ಲ ಅನ್ನೋದು ಜನಸಾಮಾನ್ಯರ ನಿರ್ಣಯ. ಆದರೆ ಅವನು ಸತ್ಯ ಹೇಳೋದ್ರ ಮೂಲಕ ಅವನ ಆಧ್ಯಾತ್ಮಿಕ ವಿಕಾಸ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಎಟಕುವಂತಹ ಒಂದು ಹೋರಾಟ ಅಲ್ಲ. ಆದ್ದರಿಂದಲೇ ವಿವೇಕಾನಂದರು ಹೇಳಿದ್ರು ರಿಲಿಜನ್ ಈಸ್ ನಾಟ್ ಫಾರ್ ಮಾಸ್ ಅಂತ. ಹಾಗಾದರೆ ಫಾರ್ ಮಾಸ್ ಅಂತಂದಾಗ ಅವರ ಬದುಕು, ಅವರ ಉಳಿವಿಗೆ ಹಾಗಾದರೆ ಏನು ಸಹಾಯಕ್ಕೆ ಬರುತ್ತೆ ಅನ್ನೋ ಪ್ರಶ್ನೆ ಹಾಕಿದಾಗ ಅವರ ಮಟ್ಟದಲ್ಲಿ ಅವರಿಗೆ ಅರ್ಥವಾಗುವ ಹಂತದಲ್ಲಿ ಧರ್ಮ ಅಲ್ಲಿ ಸಿಗುತ್ತೆ. ಇದನ್ನು ಮಾನವನ ಮೂಲ ಪುರುಷ ಮನು ಮಹರ್ಷಿ ಧರ್ಮದ ಬಗ್ಗೆ ವಿಶ್ಲೇಷಿಸ್ತಾ ಧರ್ಮದ 10 ಲಕ್ಷಣಗಳ ಬಗ್ಗೆ ಪ್ರಸ್ತಾಪಿಸ್ತಾನೆ. ಧೃತಿ, ಕ್ಷಮ, ದಮ, ಆಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯ, ಸತ್ಯ ಮತ್ತು ಅಕ್ರೋಧ, ಈ 10 ಧರ್ಮದ ಲಕ್ಷಣಗಳು.
ನೋಡಿ, ಭಾರತೀಯ ಪರಂಪರೆಯಲ್ಲಿ ಧರ್ಮದ ಲಕ್ಷಣಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಯಾವುದೇ ರೀತಿಯ ಸಂಕುಚಿತತೆ ಇಲ್ಲ. ಯಾವುದೇ ರೀತಿಯಲ್ಲಿ ಇಂಥ ದೇವರನ್ನೇ ಪೂಜೆ ಮಾಡಬೇಕು, ಆ ದೇವರನ್ನು ಪೂಜೆ ಮಾಡಬಾರ್ದು ಅಂತಿಲ್ಲ. ಯಾವುದೇ ರೀತಿಯಲ್ಲಿ ಮನುಷ್ಯನನ್ನು ಬಂಧಿಸುವಂತಹ, ಉಸಿರು ಕಟ್ಟಿಸುವಂತಹ ಸಂಕುಚಿತ ವಿಚಾರಗಳಿಗೆ ಇಲ್ಲಿ ಸ್ಥಾನವೇ ಇಲ್ಲ. ಧೃತಿ ಅಂತಂದ್ರೆ ಧೈರ್ಯ. ಮನುಷ್ಯ ಧೈರ್ಯವಂತನಾಗಿರಬೇಕು. ಧೈರ್ಯ ಅಂತಕ್ಕಂಥದ್ದೊಂದು ಮಹಾಗುಣ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಧೈರ್ಯದ ಅವಶ್ಯಕತೆ ಏನು ಅನ್ನೋದನ್ನು ವಿವೇಕಾನಂದರು ಆಧುನಿಕ ಪ್ರಪಂಚದಲ್ಲಿ ಹೇಳ್ತಾರೆ. ಶಕ್ತಿಶಾಲಿಯು ಪೌರುಷವಂತನೂ ಆದ ದುಷ್ಟನನ್ನು ಬೇಕಾದರೆ ಗೌರವಿಸ್ತೀನಿ, ಹೇಡಿಯನ್ನಲ್ಲ. ಹೇಡಿತನ ಅನ್ನೋದು ಮನುಷ್ಯನಿಗೆ ಅಮಂಗಳ. ಅದು ಅವನನ್ನು ಕೊಂದು ಹಾಕ್ಬಿಡುತ್ತೆ. ಜೀವನದಲ್ಲಿ ಅವನು ಕುಸಿದು ಹೋಗ್ತಾನೆ. ಧೈರ್ಯವಂತನಾಗಿದ್ದರೆ ಅವನು ಜೀವನದಲ್ಲಿ ಮೇಲೆ ಬರ್ತಾನೆ. ಧೈರ್ಯದ ಬಗ್ಗೆ ಮತ್ತೊಂದು ಮಾತಿದೆ, ಲೆಟ್ ಅಸ್ ಕರ್ಸ್ ದಿ ಸಿನ್ ಬಟ್ ನಾಟ್ ದಿ ಸಿನ್ನರ್ ಅನ್ನೋದು ಮಹಾನುಭಾವರ ಮಾತು. ಪಾಪಗಳನ್ನು ನಾವು ದೂಷಿಸೋಣ, ಆದರೆ ಪಾಪಿಗಳನ್ನು ಶಪಿಸೋದು ಬೇಡ ಅಂತ. ಏಕೆಂದರೆ ಪಾಪಗಳು ಅಂತಕ್ಕಂಥದ್ದು ಪಾಪಗಳಾಗೇ ಹೋಗುತ್ತೆ, ಆದರೆ ಪಾಪಿಯಾದವನು ಪಾಪಿಯಾಗೇ ಮುಂದುವರಿಬೇಕು ಅಂತಿಲ್ಲ. ಅವನು ಪುಣ್ಯಾತ್ಮನಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ. ಇಫ್ ಯು ಸೇ ಎವರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್, ದೆನ್ ಎವರಿ ಸಿನ್ನರ್ ಮಸ್ಟ್ ಹ್ಯಾವ್ ಎ ಫ್ಯೂಚರ್. ಸಂತ ಮಹಾತ್ಮರಿಗೆ ಹಿಂದಿನ ಜನ್ಮದ ಸಂಸ್ಕಾರ ಇದೆ ಅಂತ ನೀವು ಒಪ್ಪೋದಾದರೆ, ದುಷ್ಟನಿಗೆ, ದುರುಳನಿಗೆ ಬದಲಾವಣೆ ಆಗೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಧರ್ಮ ಹೇಳುತ್ತೆ, ಧೈರ್ಯ ನಿನ್ನ ಮೊದಲನೆಯ ಲಕ್ಷಣ. ಮನು ಹೇಳೋ ಮಾತಿದು. ಧೈರ್ಯ ಯಾವುದಕ್ಕೆ? ಧೈರ್ಯ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ಮನುಷ್ಯನ ಬದುಕಿನಲ್ಲಿ ಪುಕ್ಕಲತನ ಬೇಡ, ಹೆದರಿಕೆ ಬೇಡ, ಭಯ ಬೇಡ, ಪ್ರಯತ್ನಹೀನತೆ ಬೇಡ ಅನ್ನುವಂಥ ವಿಷಯ. ಧೈರ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಹತ್ತಾರು ಉತ್ತಮ ಗುಣಗಳಿಗೆ ಅದು ಮನೆ ಮಾಡಿಕೊಡುತ್ತೆ, ಗರಿ ಬಿಚ್ಚಿಕೊಳ್ಳುತ್ತೆ. ಕ್ಷಮ ಅಂತ ಎರಡನೇ ಲಕ್ಷಣ, ಕ್ಷಮಿಸುವ ಗುಣ. ಎರಡನೇ ಲಕ್ಷಣಕ್ಕಿಂತ ಮುಂಚೆ ಧೈರ್ಯ ಅನ್ನುವಂಥದ್ದು ನಾವು ಕಲ್ಟಿವೇಟ್ ಮಾಡ್ಕೊಳ್ಳೋ ಅಂಥದ್ದ, ನಾವು ಬೆಳೆಸ್ಕೊಳ್ಳುವಂಥದ್ದ, ಅಥವಾ ತಾನಾಗೆ ಬರುತ್ತಾ? ಕೆಲವರು ಸಮಾಜದಲ್ಲಿ ಬಹಳ ಧೈರ್ಯಶಾಲಿಗಳಾಗಿರ್ತಾರೆ, ಬಹಳ ಬೋಲ್ಡ್ ಆಗಿರ್ತಾರೆ, ಬಹಳ ಮುನ್ನುಗ್ಗಿ ಹೋಗುವಂಥ ಛಲಗಾರರಾಗಿರ್ತಾರೆ. ಅದು ಕೆಲವರು ಸ್ವಭಾವತಃ ಆಗಿರೋದಿಲ್ಲ. ಸೊ ಹೇಗೆ ಧೈರ್ಯನ ಕಲ್ಟಿವೇಟ್ ಮಾಡ್ಕೊಳ್ಳೋದಾ ಅಥವಾ ಅದಾಗೆ ಬರೋದಾ? ಹೇಗೆ ಧೈರ್ಯ ಅಂತಂದ್ರೆ ಇಲ್ಲಿ ಯಾವುದೇ ಸನ್ನಿವೇಶವನ್ನು ಸಮಾಧಾನ ಚಿತ್ತತೆಯಿಂದ, ವಿವೇಕದಿಂದ ಎದುರಿಸುವಂತಹ ಒಂದು ಮುನ್ನೋಟಕ್ಕೆ ನಾವು ತಯಾರಾಗತಕ್ಕಂಥ ವಿಚಾರ. ಯಾವುದೇ ಕಾರಣಕ್ಕೂ ನಮ್ಮ ಪ್ರಯತ್ನ ಕುಂಠಿತವಾಗದೆ, ನಮ್ಮ ಪ್ರಯತ್ನ ನಿಂತ ನೀರಾಗದಂತೆ ನಾವು ಮುಂದಕ್ಕೆ ಹೋಗಬೇಕು ಅಂದರೆ ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಊರ್ಜಿತಗೊಳ್ಳಬೇಕು, ಸ್ಫುರಣೆ ಆಗಬೇಕು. ಅದು ಒಂದು ಭರವಸೆಯನ್ನು ಕೊಡುತ್ತೆ. ಅದೊಂದು ಭರವಸೆಯನ್ನು ಕೊಡುತ್ತೆ. ಮುಂದಿನ ಹೆಜ್ಜೆಗಳಿಗೆ ನಮಗೆ ಭರವಸೆಯನ್ನು ಕೊಡುತ್ತೆ. ಸೋಲಿಗೆ ಹೆದರಬೇಡ ಅನ್ನತ್ತೆ, ಪ್ರಯತ್ನವನ್ನು ಕೈ ಚೆಲ್ಲಬೇಡ ಅನ್ನತ್ತೆ. ಪ್ರಯತ್ನದಲ್ಲಿ ನೀನು ಮುಂದೆ ಹೋಗು. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಒಳ್ಳೆಯದು ಅಂತ ಜೀವನ ಸಂಹಿತೆ ಹೇಳುತ್ತೆ. ಧರ್ಮ ಹೇಳೋದು ಇದನ್ನೇ. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋಣ. ನ್ಯಾಯ ಮಾರ್ಗದಲ್ಲಿ ಸೋತರೆ ನ್ಯಾಯ ಮಾರ್ಗದಲ್ಲಿ ಗೆಲ್ಲುವಂತಹ ಪ್ರವೃತ್ತಿ ಬರುತ್ತೆ, ನಮ್ಮಲ್ಲಿ ವಿವೇಚನೆ ಬೆಳೆಯುತ್ತೆ. ಅನ್ಯಾಯದ ಮಾರ್ಗದಲ್ಲಿ ಒಂದು ಸಲ ನಾವು ಗೆದ್ದರೆ ಮತ್ತೆ ಎಲ್ಲ ಪ್ರಯತ್ನಗಳನ್ನು ಅನ್ಯಾಯದ ಮಾರ್ಗದ ಮೂಲಕವೇ ನಾವು ಮಾಡೋದಕ್ಕೆ ಉತ್ಸುಕರಾಗ್ತೇವೆ. ಆದರೆ ಎಂದೂ ಕೂಡ ಯಾವುದೇ ಸಂದರ್ಭದಲ್ಲಿ ನನ್ನ ಸ್ಟ್ರೆಂತು ನನಗೆ ಸಹಾಯ ಆಗಬಹುದು, ನನ್ನ ವೀಕ್ನೆಸ್ಸೇ ನನಗೆ ಬಲ ಆಗಲ್ಲ ಅಂದಮೇಲೆ ಮತ್ತೊಬ್ಬರ ವೀಕ್ನೆಸ್ಸು ನಮಗೆ ಸ್ಟ್ರೆಂತ್ ಆಗಲ್ಲ. ಯುವರ್ ವೀಕ್ನೆಸ್ ಈಸ್ ಮೈ ಸ್ಟ್ರೆಂತ್ ಅಂತ ಹೇಳಿದ್ರೆ ಅದಕ್ಕಿಂತಲೂ ಬಾಲಿಶವಾದ ಮಾತು ಇನ್ನೊಂದಿಲ್ಲ. ಹಾಗಾಗಿ ಮನುಷ್ಯ ಉದ್ಧರೇದ ಆತ್ಮನಾತ್ಮಾನಂ, ಅವನ ಉದ್ಧಾರ ಅವನ ಕೈಲೇ ಇದೆ. ಭಗವದ್ಗೀತೆಯ ಮಾತಿದು. ಮ್ಯಾನ್ ಈಸ್ ದಿ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ. ಅವನ ಉದ್ಧಾರ ಅಂತಕ್ಕಂಥದ್ದು, ಅವನ ಭವಿಷ್ಯವನ್ನು ಅವನೇ ರೂಪಿಸ್ಕೊಳ್ಬೇಕು ಅನ್ನೋದು ಸ್ವಾಮಿ ವಿವೇಕಾನಂದರ ಮಾತು. ನಿನ್ನ ಏಳ್ಗೆಯ ಶಿಲ್ಪಿ ನೀನೆ. ಇಲ್ಲಿ ಎಲ್ಲ ಹಂತದಲ್ಲೂ ಮನುಷ್ಯನಿಗೆ ಪ್ರಯತ್ನ ಬೇಕಾಗುತ್ತೆ. ಪ್ರಯತ್ನವೇ ಪರಮಪೂಜೆ. ಆದರೆ ಈ ಪರಮಪೂಜೆಯನ್ನು ಚೆನ್ನಾಗಿ ನಿರ್ವಹಿಸಿದಾಗ, ಪ್ರಯತ್ನವೆಂಬ ಪರಮಪೂಜೆಯ ಮೂಲಕ ಪ್ರಯತ್ನವೇ ನಮಗೆ ಪರಮೇಶ್ವರನನ್ನು ದೊರಕಿಸಿಕೊಡುತ್ತೆ. ಈ ಪ್ರಯತ್ನಕ್ಕೆ ಒಂದು ಕಂಟಿನ್ಯೂಟಿ ಆದ ಕ್ಯಾಟಲಿಸ್ಟ್, ಎ ಪಾಸಿಟಿವ್ ಕ್ಯಾಟಲಿಸ್ಟ್, ಅದು ಧೈರ್ಯ. ಓಕೆ, ಬಹಳ ಖುಷಿ ಆಯಿತು. ಎರಡನೇದು ಹೇಳ್ತಾ ಇದ್ರಿ, ಕ್ಷಮೆಯ ಬಗ್ಗೆ. ಧೃತಿ ಅಂತಕ್ಕಂಥದ್ದು ಮೊದಲನೆಯ ಲಕ್ಷಣ. ಧೃತಿ ಅಂದರೆ ಧೈರ್ಯ. ಧೈರ್ಯ ಅಂದರೆ ಮುನ್ನುಗ್ಗುವಂತಹ ಒಂದು ಪ್ರಯತ್ನದಲ್ಲಿ ಹಿಂಜರಿಕೆ ಬೇಡ. ತಪ್ಪುಗಳು ಘಟಿಸಬಹುದು, ತಪ್ಪು ಮಾಡುವುದು ಜೀವನದ ಉದ್ದೇಶ ಅಲ್ಲ, ಪ್ರಯತ್ನ ಮಾಡ್ತಾ ಹೋಗೋ ಜೀವನದ ಉದ್ದೇಶ. ನಮಗೆ ಈ ಪ್ರಯತ್ನ ಅಂತಕ್ಕಂಥದ್ದು ಕೈಮರ ಇದ್ದ ಹಾಗೆ. ಆ ಕೈಮರ ತೋರಿಸುತ್ತೆ ಬಾಂಬೆ 1000 ಕಿಲೋಮೀಟರ್ಸ್. ಕೈಮರ ನಮ್ಮನ್ನು ಬೊಂಬಾಯಿಗೆ ಹೋಗಿ ಕರ್ಕೊಂಡೋಗಿ ಬಿಡಲ್ಲ.
ಆದರೆ ಈ ದಿಕ್ಕಿನಲ್ಲಿ 1000 ಕಿಲೋಮೀಟರ್ಸ್ ಹೋದರೆ ಬಾಂಬೆ ಸಿಗುತ್ತೆ ಅಂತಕ್ಕಂಥ ಒಂದು ದಿಕ್ಸೂಚಿಯಾಗಿದೆ, ಅದು ಪಥದರ್ಶಿಯಾಗಿದೆ. ಕ್ಷಮ ಅಂತಂದರೆ ಎರಡನೇ ಲಕ್ಷಣ ಕ್ಷಮಿಸುವ ಗುಣ. ನನ್ನಲ್ಲಿ ತುಂಬ ಧೈರ್ಯ ಇದೆ, ನಾನು ಶಕ್ತಿವಂತ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತಕ್ಕಂಥ ಸಾಮರ್ಥ್ಯ ಇದ್ದರೂ ಕೂಡ ನನ್ನ ಎನರ್ಜಿ ಡಿಸ್ಟ್ರಕ್ಟಿವ್ ಆಗಿ ಬಳಕೆ ಆಗಬಾರ್ದು, ಅದು ಕನ್ಸ್ಟ್ರಕ್ಟಿವ್ ಆಗೇ ಹೋಗಬೇಕು. ಶಕ್ತಿಯೆಲ್ಲ ಡಿಸ್ಟ್ರಕ್ಟಿವ್ ಆಗಿ ಬಳಕೆ ಆಗಿ ವೀರಪ್ಪನನ್ನು ನಾಯಿ ನರಿಯಂತೆ ಹೊಡೆದು ಹಾಕಿದ್ರು. ಶಕ್ತಿಯೆಲ್ಲ ಕನ್ಸ್ಟ್ರಕ್ಟಿವ್ ಆಗಿ ಬಳಕೆ ಆದ್ದರಿಂದ ಒಬ್ಬ ವಿಶ್ವೇಶ್ವರಯ್ಯ ಭಾರತ ರತ್ನ ಆದರು. ನೋಡಿ, ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಆರ್ನಾಲ್ಡ್ ಟಾಯ್ನ್ಬಿ ಹೇಳಿದಂಥ ಒಂದು ಮಾತು, ಬಹಳ ಅದ್ಭುತವಾದ ಮಾತು. ನಾಲೆಡ್ಜ್ ಇಸ್ ಪವರ್, ಬಟ್ ನಾಲೆಡ್ಜ್ ಇಸ್ ಪವರ್ ನಾಟ್ ಓನ್ಲಿ ಫಾರ್ ಗುಡ್ ಥಿಂಗ್ಸ್, ಈವನ್ ಫಾರ್ ಬ್ಯಾಡ್ ಥಿಂಗ್ಸ್ ಆಲ್ಸೋ, ಈವನ್ ಫಾರ್ ಈವಿಲ್ ಆಲ್ಸೋ. ದಟ್ ಈಸ್ ವೈ ಇನ್ಕ್ರೀಸ್ ಆಫ್ ನಾಲೆಡ್ಜ್ ವಿಥೌಟ್ ಇನ್ಕ್ರೀಸ್ ಆಫ್ ವಿಸ್ಡಮ್ ವಿಲ್ ಇನ್ಕ್ರೀಸ್ ದಿ ಸಾರೋ. ಓಕೆ, ಅಂದರೆ ವಿವೇಕ ಇಲ್ಲದ ಜ್ಞಾನ. ಹೌದು, ಪ್ರಜ್ಞಾವಂತಿಕೆ, ವಿವೇಕ ಇಲ್ಲದಂತಹ ಬುದ್ಧಿವಂತಿಕೆ ಪ್ರಪಂಚದಲ್ಲಿ ಮನುಷ್ಯನ ಇತಿಹಾಸದಲ್ಲಿ ಅವನಿಗೆ ದುಃಖವನ್ನೇ ತಂದುಕೊಟ್ಟಿದೆ. ಕ್ಷಮಿಸುವ ಗುಣ ಸಾಮಾನ್ಯವಾದದ್ದಲ್ಲ. ನನ್ನ ಕಡೆಯಿಂದ ಏನು ಕ್ರೌರ್ಯವನ್ನು ಬೇಕಾದರೂ ನಾನು ಮಾಡಬಲ್ಲೆ, ಆದರೆ ಕ್ಷಮಿಸುವಂತಹ ಮಹಾಗುಣವನ್ನು ನಾನು ಗೌರವಿಸ್ತೀನಿ ಅಂತಂದಾಗ ಅಲ್ಲಿ ನಮಗೆ ಅರ್ಥ ಆಗುತ್ತೆ ನನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಯಾವುದೇ ರೀತಿ ಡಿಸ್ಟ್ರಕ್ಟಿವ್ ಪರ್ಪಸ್ಸಿಗೆ ಬಳಕೆ ಆಗಲಿಲ್ಲ. ಕ್ಷಮ. ಅನಂತ ಅನಂತ ಧನ್ಯವಾದಗಳು ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳಿಗೆ. ನಮಗೆ ಧರ್ಮ ಅಂದರೆ ಏನು, ಅದರ ಆಳ ಏನು, ನಿತ್ಯ ಜೀವನದಲ್ಲಿ ಇದರ ಉಪಯೋಗ ಏನು, ಎಷ್ಟು ವಿಶಾಲವಾಗಿ ವಿಶ್ವಾತ್ಮಕವಾಗಿ ನಾವು ಧರ್ಮವನ್ನು ವಿವೇಚಿಸಬಹುದು, ಅನುಸರಿಸಬಹುದು, ಎಲ್ಲವನ್ನು ಕೂಡ ಬಹಳ ವಿಸ್ತಾರವಾಗಿ ಹೇಳಿಕೊಟ್ಟಿದ್ದೀರಾ. ಹಾಗೆ ದಿನನಿತ್ಯ ಜೀವನದಲ್ಲೂ ಕೂಡ ನಾವು ಅಧ್ಯಯನಶೀಲತೆ ಇರಬಹುದು, ಅಥವಾ ಶಿಸ್ತು ಇರಬಹುದು, ಅಥವಾ ಪ್ರತಿಕ್ಷಣದ ಅನುಕ್ಷಣದ ಎಚ್ಚರ ಇರ್ಬೋದು, ಇದೆಲ್ಲವನ್ನು ಕಾಪಾಡಿಕೊಂಡು ಬರಬಹುದು ಅನ್ನೋದಿದೆಲ್ಲ ಹೇಳಿದ್ದೀರಾ. ಸಂತ ಮಹಾತ್ಮರುಗಳ ಮಾರ್ಗದರ್ಶನ ಎಷ್ಟು ಚೆನ್ನಾಗಿದೆ, ವಿದೇಶಗಳಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಭಾರತೀಯ ಪರಂಪರೆಯನ್ನು ಅನುಸರಿಸ್ತಾ ಇದ್ದಾರೆ, ಎಲ್ಲವನ್ನೂ ಹೇಳಿದ್ದೀರಾ. ಮನ ತುಂಬಿದ ಹೃತ್ಪೂರ್ವಕ ಧನ್ಯವಾದಗಳು ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರಮ್ಮ, ಒಳ್ಳೆಯದಾಗಲಿ. ಇದಾಗಿತ್ತು ಧರ್ಮ ದರ್ಶನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.